ಔಷಧಿ ಅಂದ್ರೆ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ ಪಂಚಾಯತಿ ಹತ್ರ ಪಂಚಾಯತಿಯವರು ಮಾತಾಡ್ತಾ ಪಂಚಾಯತಿ ಒಂದ್ ನಿಮಿಷ ಮಾತಾಡಕ್ಕೆ ಬಿಡಿ ಅಧ್ಯಕ್ಷರೇ. ಏನು ನಾನೇನು ಅಷ್ಟೇ ಮಾತಾಡಲ್ಲ. ಸರ್ ಒಂದ್ ನಿಮಿಷ ಚಲುವರಾಜಸ್ವಾಮಿ ಅವರೇ, ನಾ ಬೇರೆ ಏನಾದ್ರು ಹೇಳಿ ಆದ್ರೆ ನ್ಯಾಷನಲ್ ಫ್ಲಾಗ್ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ದೇಶವನ್ನ ಸಂವಿಧಾನ ಆಮೇಲೆ ಕೊಡ್ಲಿ ಅವರು ರವಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಕೂತ್ಕೊಳ್ಳಿ. ಕೈ ಅಂತ ನಿಮ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ ಅಮ್ಮ. ಆಯ್ತಮ್ಮ ಆಯ್ತು ಎಲ್ಲ ಗೊತ್ತಿದ್ದಲ್ಲ. ಭಾರತದ ಕೂತ್ಕೊಳ್ಳಿ ಈಗ. ಆಯ್ತು ಅಧ್ಯಕ್ಷ ಆಯ್ತು ಕೂತ್ಕೊಳ್ಳಿ. ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಅಧ್ಯಕ್ಷರೇ ಮಾತು ಹೇಳ್ಬಿಟ್ಟು ರವಿ ಅವರಲ್ಲಿ ಕೇಳಿ. ಆಯ್ತು ಭಾರತದ ಹೋರಾಟ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳ್ದು ಕೇಳಿ. ಅಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇವ್ರ ಹೋರಾಟ ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ, ಅವ್ರೀಗ ಅಲ್ಲಿ ಈ ನೋಡಿ ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಲು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವರು ಕಠಿಣವಾದ ಕ್ರಮ ತಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಈಗ ಏನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು, ಮಾತಾಡೋಕೆ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತವರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಿ ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಇದಕ್ಕೇನು ಅರ್ಥನೂ ಕೂಡ ಆಗುದಿಲ್ಲ. ಆದಾಗ ಏನೆಲ್ಲ ಹೇಳ್ತಾರೆ, ಕೇಳುವ ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಅದು ವೆರಿ ಇಂಪಾರ್ಟೆಂಟ್. ಯಾರೇ ಮಾತಾಡೋ ಕೂಡ ಮಾನ್ಯ ಅಧ್ಯಕ್ಷ ಅವ್ರು ಏನಾದ್ರು ಅದು ಸತ್ಯ ಅಲ್ಲದೆ ಹೇಳಿದ್ರೆ ಅದೇ ನಾವು ಅಡಿಮೇಲೆ ಇಲ್ಲಲ್ಲ. ಸೊ ಅವಕಾಶ ಕೊಡಿ. ಒಂದು ಅಲ್ಲಿನ ಬಿಜೆಪಿ
ಒಂದು ಮೊಳ ಹೂವು ಹಾಕಿಲ್ಲ ಅದಕ್ಕೆ. ನಾವು ಹೇಳಿದಾಗ ಹೂವು ಬೀಳ್ಬೇಕು ರಾಷ್ಟ್ರಧ್ವಜ, ಹೂವನ್ನು ಇಲ್ಲ, ಮೊಳನೂ ಇಲ್ಲ. ಅವರು ತಪ್ಪು, ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ, ಯಾಕೆ ಬಿಟ್ರಿ ಅವ್ರನ್ನ? ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು, ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು. ಕೇಸ್ ಹಾಕ್ಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕಳ್ಳರ ರೀತಿ ರಾತ್ರಿ 3 ಗಂಟೆಗೆ ಹೋಗಿ ಹನುಮಾನ್ ಧ್ವಜ ಇಳಿಸ್ತಿರಲ್ಲ, ಯಾಕೆ? ಇದು ಸುಳ್ಳು. 3 ಗಂಟೆಗೆ ಇಳಿಸೋ ಅವಶ್ಯಕತೆ ಏನಿಲ್ಲ. ಬೆಳಿಗ್ಗೆ ರಾಜಾರೋಷವಾಗಿ ಇಳಿಸೋದು ಸುಳ್ಳು. ಅಲ್ಲಿನ ಕೇಸರಿ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ಈಗ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ವೈಮನುಷ್ಯ. ಇಲ್ಲಿ ಹನುಮ ಧ್ವಜ ಏನ್ ಹನುಮಂತಂದ ಏನ್ ಸಮಸ್ಯೆ ಏನಿಲ್ಲ, ಹೇಳಿದ್ರೆ ಮುಂದಕ್ಕೆ ಹೋಗಿ ಸಮಸ್ಯೆ ಇಲ್ಲ. ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ. ನಾನು ರಾಮಂದು ಶ್ಲೋಕ ಹೇಳ್ತೀನಿ, ಅಶೋಕಣ್ಣ. ಅವಮಾನ ಮಾಡಿದವರು ಯಾರು? ನೀವು ಅವಮಾನ ಮಾಡಿದ್ದು. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು. ಯಾಕೆಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ. ಎಷ್ಟು ಗಂಟೆ ಆರಿಸ್ಬೇಕು, ಯಾವಾಗ ತೆಗಿಬೇಕು, ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ, ಶೂ ಹಾಕ್ಬಾರ್ದ, ಹೂ ಹಾಕ್ಬೇಕಾ, ಹೂ ಹಾಕ್ಬಾರ್ದ, ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್. ಹೇಳಿದ್ಮೇಲೆ ಅಧ್ಯಕ್ಷರೇ, ನಾವು ನಿಂತ್ಕೊಂಡು ಜನಗಣಮನ ಎಷ್ಟೋ ಜಗಳ ಆಡ್ತಾ ಇರ್ತೀರಿ, ನೀವು ಜನಗಣಮನ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ? ನಾನು ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ? ಗೌರವ ಅದು. ಅಲ್ಲಿ ಜನನೂ ಇಲ್ಲ, ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಜನಗಣಮನ ಏನು ಆಗ್ಲಿ, ಈ ಘಟನೆ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ. ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರಧ್ವಜ ಆರ್ಸಕ್ಕೆ. ನಾನು ಹುಬ್ಳಿ ಈದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಆರಿಸೆ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು, ಪಾಕಿಸ್ತಾನದ್ದು ದಮ್ಮಿದ್ರೆ ಯಾರು ಭಾರತೀಯರಿದಾರೋ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಹಾರಿಸಿ ಬಂದಿದ್ವಿ. ಅಶೋಕಣ್ಣ, ಅವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಯಾವ ಸರ್ಕಾರ ಇತ್ತು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷ, ಚಾಮರಾಜಪೇಟೆ, ಬೆಂಗಳೂರು ಕಣ್ಣೆದುರಿಗೆ ಚಾಮರಾಜಪೇಟೆ 75 ವರ್ಷ ರಾಷ್ಟ್ರಧ್ವಜ ಆರ್ಡರ್ ಮಾಡಿದೆ. ಕನ್ನಡ ಧ್ವಜ ರಾಷ್ಟ್ರಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ MLA ಕರೆಸಿ, ಅಲ್ಲಿ MP ಕರೆಸಿ ರಾಷ್ಟ್ರಧ್ವಜವನ್ನ ಆರಿಸದೆ ಮಾಡಿದೆ. ನಮಗೆ ಇವರು ರಾಷ್ಟ್ರಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾನೇನು ರಾಷ್ಟ್ರಧ್ವಜ ಇಳಿಸಿ ಅಂತ ಹೇಳಿಲ್ಲ. ನೀವು ಹನುಮಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು ಇದು ಒಂದು ರೀತಿ. ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ, ರಾಮನ ಮೇಲೆ ಇರುವಂತಹ ದ್ವೇಷಕ್ಕೆ ಈ ತರ ಮಾಡಿದ್ದಾರೆ. ಇದು ಗೂಂಡಾಗಿರಿ ಪ್ರವೃತ್ತಿ, ಇದು ಗೂಂಡಾಗಿರಿ. ಮಾಡೋದು ಮಾಡಿ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಮಾಡಿದ್ರೆ ನಾನು ಒಪ್ತಾ ಇದ್ದೆ ಅಧ್ಯಕ್ಷರ. ಆದ್ರಿಂದ ಅಧ್ಯಕ್ಷರೇ, ಆಯ್ತು, ಹಿರಿಯ ಸಚಿವ ಅವ್ರು ಫಸ್ಟ್ ಗೆದ್ದು ಬಂದಿದ್ದಾರೆ. ಏನಂತ ಅದಕ್ಕೆ ನೀವು ಯಾಕೆ ಗಿರಿಕಲ್ ನೀವು ಕೂತ್ಕೊಳ್ಳಿ. ಈಗ ಮಾಡುವಾಗ ಏನ್ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ತೀವಿ. ಆಯ್ತು, ನೀವು ಅಧ್ಯಕ್ಷರೇ ನೋಡಿ, ಅವ್ರಿಗೆ ಹೇಳ್ಬೇಕಲ್ಲ ತಾವು. ಅವ್ರಿಗೆ ಅನುಭವ ಕಡಿಮೆ, ನಿಮ್ಗೆ ಅನುಭವ ಜಾಸ್ತಿ. ಆಯ್ತು, ಕೂತ್ಕೊಳ್ಳಿ. ನೀವೇ ಅವ್ರಿಗೆ ರಿಯಾಕ್ಷನ್ ಮಾಡ್ತೀವಿ.